ಕೊಟ್ಟವ್ರು ಕೊಡಂಗೆ ಇಸ್ಕೊಂಡು ಇರ್ಬದ್ರ. ನಾನು ನಮ್ಮ ವೀಕ್ಷಕರಿಗೆ ಒಂದು ಸಜೆಷನ್ ಮಾಡ್ತೀನಿ. ಈ 2026ರಿಂದ ಯಾರಿಗೆ ಸಾಲ ಕೊಟ್ಟರು ವಾಪಸ್ ಬರೋಲ್ಲ ಸರ್. ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಅವ್ರವ್ರ ಎಚ್ಚರಿಕೆಯಲ್ಲಿ ಅವರು ಈ 2026ರಿಂದ ಯಾರೇ ಸಾಲ ಕೊಟ್ಟಿರಿ ವಾಪಸ್ ಬರಲ್ಲ, ಬರೋದು ಇಲ್ಲ. ಯಾರಿಗೂ ಸಾಲ ಕೊಡೋದನ್ನ ಅವಾಯ್ಡ್ ಮಾಡಿ. ಕೊಟ್ಟರೆ ದಾನ ಅಂತ ಕೊಟ್ಬಿಡಿ, ಬಂದರೆ ಬರಲಿ, ಹೋದರೆ ಹೋಗಲಿ. ಅತಿ ಹೆಚ್ಚಲ್ಲ, ನಿಮ್ಮ ಶಕ್ತಿಗೆ ಅನುಸಾರವಾಗಿ. ಯಾಕಂದರೆ ಪ್ರಪಂಚ ಗೊತ್ತಿದೆ, ಈ ಪ್ರಪಂಚದಲ್ಲಿ 99% ಎಲ್ಲರೂ ದುಡ್ಡು ಕೊಟ್ಟೆ ಕಳ್ಕೊಂಡಿರೋದು. ತೀಸ್ಕೊಳ್ಳೋವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕೊಡೋವಾಗ ತುಂಬ ಕಷ್ಟ. ಅದರಿಂದ ಈ 2026ರಿಂದ ಯಾರೇ ಸಾಲ ಕೊಟ್ಟರು ವಾಪಸ್ ಬರಲ್ಲ ಸರ್. ಅದು ನನಗೆ ಜ್ಞಾನದಲ್ಲೇ ಗೊತ್ತಾಗಿದೆ. ವೀಕ್ಷಕರೆಲ್ಲ ಸ್ವಲ್ಪ ಅವ್ರವ್ರ ಜವಾಬ್ದಾರಿಯಿಂದ ಅವ್ರವ್ರ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸರ್. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದವರು ನಮ್ಮ ಜೊತೆ ಮಾತಾಡ್ತಾವ್ರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಏನು ತೊಂದರೆ ಆಗಿತ್ತು, ಏನು ಪರಿಹಾರ ಪಡೆದ್ರಿ, ಏನೆಲ್ಲ ಒಳ್ಳೇದಾಯಿತು? ನನಗೆ ಹಣದ ತೊಂದರೆ ಮತ್ತೆ ಮೈ ಎಲ್ಲ ತೊಂದರೆ ಇತ್ತು. ನಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿತ್ತು. ಹಿಂಗೆ ನಿಮ್ ಮೀಡಿಯಾ ಸ್ವದೇಶ್ ಮೀಡಿಯಾ ನೋಡಿ ನಾನು ನಿಮಗ್ ಫಸ್ಟ್ ಧನ್ಯವಾದ ಹೇಳ್ಬೇಕು. ಆಮೇಲೆ ಸಾರು ದೇವ್ರ ಸಿಗ್ದಂಗೆ ಸಿಕ್ಬಿಟ್ರು ನಮ್ಗೆ. ಸಾರು ಒಂದು ಅವರು ನನ್ನ ವಾಯ್ಸ್ ಕೇಳಿದ ತಕ್ಷಣ ನಿನ್ ಪ್ರಾಬ್ಲಮ್ ಈ ತರ ಇದೆ, ನೀನ್ ಈ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ಯಾ, ಈ ಪ್ರಾಬ್ಲಮ್ ಈಚೆ ಬರ್ಬೇಕು ಅಂದ್ರೆ ನೀನು ನಾನು ಹೇಳಿದ ಕೆಲಸ ಮಾಡು ಅಂದ್ರು. ಸಾರ್ ನನಗೆ ಹಣದ್ದೆಲ್ಲ ತೊಂದ್ರೆ ಅಂತ ಅಂದೆ. ಇಲ್ಲ, ಈಗ ಒಂದು ಟ್ರೈ ಮಾಡು, ನೀನು ಇನ್ನೂ ಒಂದು ವಾರ ಆದ್ರೂ ಸರಿ ನೀನ್ ಇದು ಮಾಡು ಅಂದ್ರು. ಬ್ಲಾಕ್ ಮ್ಯಾಜಿಕ್ ನ ಪೌಡರ್ ಮತ್ತೆ ಒಂದು ತಾಯ್ತಾ ಕೊಟ್ರು. ತಾಯ್ತಾ ಕೊಟ್ಟು 3 ದಿವಸಕ್ಕೆ 10 ವರ್ಷದಿಂದ ಕಾಸು ಬಂದಿದ್ದು 3 ದಿವಸದಲ್ಲಿ ಅವನೇ ಫೋನ್ ಮಾಡಿ ಬಾ ಅಂತ ಕರೆದಿ ದುಡ್ಡು ಕೊಟ್ಟಿದ್ದಾನೆ ಸರ್. ಸೂಪರ್. ಎಷ್ಟು ಸಲ ಗಲಾಟೆ ಮಾಡಿದೀವಿ ಸರ್. 10 ಜನ ಕರ್ಕೊಂಡೋಗಿ ಮಾತಾಡಕ್ ಹೋದ್ರೆ ನಮ್ ಸಂಬಂಧಿಕರನ್ನ ಏನ್ ರೌಡಿಗಳನ್ನ ಕರ್ಕೊಂಬತ್ಯಾ ಅಂತಾನೆ. ಹಾಗೆ ಇರಲಿಲ್ಲ ಸರ್ ಕೆಲಸ 10 ವರ್ಷದಿಂದ. 3 ದಿವಸ ಸಾರ್ ಒಂದ್ ಕಾಯ್ದಾ ಕೊಟ್ಟಿ ಪೌಡರ್ ಕೊಟ್ಟಿದ್ರು. 3 ದಿವಸಕ್ಕೆ 4ನೇ ದಿವಸ ನನಗ್ ಫೋನ್ ಮಾಡಿ ಕರ್ದಿ 5 ಲಕ್ಷ ಕಮ್ಮಿ ಕೊಟ್ಟ. ಆದ್ರೂನು ದುಡ್ಡು ಕರ್ದಿ ಕೊಟ್ಟ ಸರ್. ಅದು ಎಂತ ಮ್ಯಾಜಿಕ್ ಅಂದ್ರೆ ಅವರು ಎಂತ ದೈವತ್ವ ಸಾರು ರಮೇಶ್ ಅವರು. ಅವರು ಭಗವಂತ ಅವ್ರಿಗೆ 150 ವರ್ಷ ಆಯ್ಸ್ ಕೊಡ್ಬೇಕು, ನಮ್ಮಂತ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ. ಅಂದ್ರೆ ಕೊಟ್ಟಿರೋ ಸಾಲ ರಿಟರ್ನ್ ಆಯ್ತು ನಿಮ್ದು ಸರ್. 3 ದಿನಕ್ಕೆ 10 ವರ್ಷದಿಂದ ಆಗಿರ್ಲಿಲ್ಲ ಸರ್. ಇದೊಂದು ಮಿರಾಕಲ್ ನಿಮಗೆ. 10 ವರ್ಷದಿಂದ ಆಗಿರ್ಲಿಲ್ಲ. ದಿನ ಗಲಾಟೆ, ಹೋದಾಗೆಲ್ಲ ಗಲಾಟೆ ಅವನ ಹತ್ರ. 3 ದಿವಸಕ್ಕೆ ಮತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ನನಗೆ ಅನುಕೂಲ ಆಗಿದೆ ಸರ್. ಸೂಪರ್. ಮತ್ತೆ ನಾನ್ ಮಾಡೋ ಕೆಲ್ಸಾನು ನನಗೆ ಯಾವ ರೀತಿ ತೊಂದರೆ ಕೊಡ್ದಿರೋ ಡೈಲಿ ಏನೋ ಒಂದು 100 ಮಾಡ್ತಾ ಇದ್ದು, ಇವಾಗ 300 ಮಾಡ್ತಾ ಇದ್ದೀನಿ ಸಂಪಾದನೆ. ಆತರ ಏನ್ ಕೆಲಸ ಮಾಡೋದು ಸರ್? ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ ಸರ್. ನನ್ಗೆಲ್ಲ ಅಂದ್ರೆ ಆ ಗಾಡಿ ತಗೋಬೇಕಾದ್ರೆ ಸಾರ್ ಹೇಳಿದ್ರು ನಂಬರ್ ನಾನು ಹೇಳಿ ಇಸ್ಕೊ ಅಂತ. ಆ ಟೈಮಲ್ಲಿ ಇಸ್ಕೊಳಕ್ ಆಗಿಲ್ಲ ಸರ್. ಅವ್ರು ಸಾರಿ ಹೇಳಿದ್ರು ನಂಬರ್ ಚೇಂಜ್ ಮಾಡು ಅಂತ. ಫೋನ್ ನಂಬರ್ ಕೊಟ್ರು. ಫೋನ್ ನಂಬರ್ ಚೇಂಜ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಯಾವ್ದೋ ಒಂದು ಸೈಟ್ ವಿಚಾರ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಸರ್ ಬೇರೆಯವರು. ನಮ್ ಫೋನ್ ನಂಬರ್ ಚೇಂಜ್ ಮಾಡಿದ ತಕ್ಷಣ ಬೇರೆಯವರು ಅವರೇ ಕರೆದ್ಬಿಟ್ಟು ನಿನ್ನ ಡಾಕ್ಯುಮೆಂಟ್ ಮಾಡಿಸ್ಕೊಡ್ತೀನಿ ನಾನು, ನೀನೇನ್ ಭಯ ಪಡ್ಬೇಡ, ನೀನೇನ್ ಎಷ್ಟ್ ಕೊಡ್ತೀಯ ಕೊಡು ಅಂದ್ರು. ಮೊದ್ಲು 7 ಲಕ್ಷ ಕೇಳಿದ್ರು. ನಾನು ಇವ್ರ ಹತ್ರ ಸಾರ್ ಹತ್ರ ನಂಬರ್ ಚೇಂಜ್ ಮಾಡಿಸ್ಕೊಂಡ್ಮೇಲೆ ಅವರೇ ಫೋನ್ ಮಾಡಿ ಕರೆದಿ ಈ ಸಮಯ ಎಷ್ಟ್ ಕೊಡ್ತೀಯ ಕೊಟ್ಟು ನಾನು ಮಾಡ್ಕೊಡ್ತೀನಿ ಡಾಕ್ಯುಮೆಂಟ್ ಅಂತ ಹೇಳಿದ್ರು ಸರ್. ಅಂದ್ರೆ ಸಪೋರ್ಟ್ ಮಾಡೋರು. ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ಗೆಲ್ಲ ಇವರೇ ಸರ್ ದಾರಿ. ರಮೇಶ್ ಶರ್ಮಾ ಅವರೇ ದಾರಿ ಸರ್. ಸೂಪರ್. ತುಂಬಾ ನಿಮ್ಗೆ ಒಂದಷ್ಟು ಚೇಂಜಸ್ ಆಗೈತೆ. ಹೌದು ಸರ್, 90% ಚೇಂಜಸ್ ಆಗಿದೆ ಸರ್. ಮನೆಯಲ್ಲಿ ನೆಮ್ಮದಿ, ಮನೆಯಲ್ಲೆಲ್ಲ ಸ್ವಲ್ಪ ಹಂಗೆ ಕಿರಿಕಿರಿ ಇತ್ತು. ಮಕ್ಕಳು ತಾಯಿ ಎಲ್ಲ ಆರಾಮಾಗಿದ್ದಾರೆ ಸರ್. ಏನ್ ತೊಂದರೆ ಇಲ್ಲ, ಖುಷಿಯಾಗಿದ್ದಾರೆ. ಕುಟುಂಬದಲ್ಲೂ ತೊಂದರೆಗಳಿದ್ವು ಸರ್. ಏನ್ ಹೇಳಕ್ ಬಯಸ್ತೀರಾ ರಮೇಶ್ ಶರ್ಮಾ ಅವ್ರ ಬಗ್ಗೆ? ಬೇರೆಯವ್ರು ಯಾರಾದ್ರೂ ತೊಂದರೆ ಇರೋರು ಹೋಗ್ಬೋದು ಅನ್ನೋ ತರ. 100 ಜನ ಪ್ರತಿದಿನ 100 ಜನ ಅವ್ರ ಹತ್ರ ಸಜೆಷನ್ ತಗೊಳ್ಳಿ ಸರ್. ಅವ್ರು ಹೇಳ್ದಂಗೆ ಕೇಳಿ ಸರ್. ಎಲ್ರು ಸುಖವಾಗಿರ್ತಾರೆ, ಎಲ್ರೂ ನೆಮ್ಮದಿಯಾಗಿರ್ತಾರೆ ಸರ್. ಅವರು ದಾರಿಲಿ ಹೋದ್ರೆ ಅವ್ರ ಸಜೆಷನ್ ತಗೊಂಡ್ರೆ 100 ಜನ ಚೆನ್ನಾಗಿರ್ತಾರೆ ಸರ್. ಎಷ್ಟೋ ಜನ
ಕುಟುಂಬಗಳು ಹೋಗಿದೆ, ಹಣಗಳು ಇಲ್ದಿರ ತುಂಬಾ ತೊಂದರೆಗಳಿದ್ರೆ ಅವ್ರ ದಾರಿಲಿ ಹೋದ್ರೆ ಎಲ್ರು ಚೆನ್ನಾಗಿರ್ತಾರೆ ಸರ್. ದೇವರಲ್ಲಿ ನಾನು ಒಂದು ಹನುಮನ್ ಭಕ್ತಲ್ಲಿ ನನ್ನ ಸಾರ್ನ ಒಂದ್ 10 ಸಲ ದೇವ್ರ ಹತ್ರ ನೀನೇ ದಾರಿ ಕೊಟ್ಟೆ ಅಂತ. ಸೂಪರ್ ಸರ್, ತುಂಬ ಒಳ್ಳೇದಾಯಿತು ನೀವು ನಮ್ಮ ಜೊತೆ ಮಾತಾಡಿ. ಸೊ ಒಂದಷ್ಟು ಒಳ್ಳೇದಾಗೈತೆ, ಇನ್ನೂ ಒಳ್ಳೇದಾಗಲಿ ನಿಮಗೆ. ಆಗ್ಲಿ ಸರ್, ಇನ್ನು ಅವರು 2-3 ಕೆಲಸ ಹೇಳಿದಾರೆ, ಮಾಡ್ತೀನಿ ಸರ್. ಮಾಡಿ ಸರ್, ಒಳ್ಳೇದಾಗಲಿ. ನಮಸ್ಕಾರ. ಆಯ್ತು, ಓಕೆ. ಸೊ ಇದು ಒಂದು ರೀತಿ ಅವ್ರಿಗೆ ತುಂಬ ಖುಷಿಯಿಂದ ಅವ್ರು ಮಾತಾಡಿದ್ರು. ಸಾಕಷ್ಟು ಚೇಂಜಸ್ 10 ವರ್ಷದಿಂದ ಕೊಡದೇ ಇರೋರು ಸಾಲ ಅವರೇ ಕರೆಸಿ ಕೊಟ್ಟರು ಅಂತ ಹೇಳಿದ್ರು. ಯಾಕಂದರೆ ಸಾಲ ಕೊಟ್ಬಿಡ್ತಾರೆ ಸುಮಾರು ನಮ್ಮ ವೀಕ್ಷಕರಲ್ಲಿ, ನಮ್ಮ ಎಲ್ಲ ಸುಮಾರು ನಮ್ಮ ಕಣ್ಣು ಮುಂದೆ ಕಾಣಿಸ್ತವೆ. ವಾಪಸ್ ಇಸ್ಕೊಬೇಕಂದ್ರೆ ತುಂಬ ಕಷ್ಟ. ಹೌದು ಸರ್. ಏನೋ ರೇರು ಕೆಲವರು ಕೊಡ್ತಾರೆ, ಕೆಲವರು ಆಧಾರ ಏನಾದರೂ ಇಟ್ಕೊಂಡು ಕೊಟ್ಟಿರ್ತಾರೆ, ಅವ್ರು ಸೇಫ್. ಅವ್ರು ಕೊಟ್ಟಿಲ್ಲ ಅಂದರೂ ಏನೋ ಒಂದು ಸಿಗುತ್ತೆ. ಕೆಲವರು ಸುಮ್ಮನೆ ಕೈ ಸಾಲ ಅಂತ ಕೊಟ್ಟಿರ್ತಾರೆ, ಯಾವುದೋ ನಂಬಿಕೆ ಮೇಲೆ ಕೊಟ್ಟಿರ್ತಾರೆ. ಇಲ್ಲ ಕೊಡ್ತಾರೆ, ಕೊಡಪ್ಪ ನೀನು ಕಷ್ಟಕ್ಕೆ ತಗ ಅಂತ ಹೇಳಿ ಕೊಟ್ಟಿರ್ತಾರೆ. ಬಟ್ ಸುಮಾರು ಜನ ಕೊಡೋದಿಲ್ಲ. ಕೆಲವರು ಏನೋ ಬೇರೆ ರೀಸನ್ಗಳು ಕೊಟ್ಕೊತ ಅವರಲ್ಲೇನೋ ಇರೋ ಸಮಸ್ಯೆಗಳನ್ನೇ ದೊಡ್ಡದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ ದಿನಗಳು. ಸೊ ಕೊಟ್ಟವರು ಕೋಡಂಗಿ ಇಸ್ಕೊಂಡು ವೀರಭದ್ರ ಅಂತ, ಕೊಟ್ಟವ್ರು ಕೋಡಂಗಿ ಇಸ್ಕೊಂಡು ವೀರಭದ್ರ. ನಾನು ನಮ್ಮ ವೀಕ್ಷಕರಿಗೆ ಒಂದು ಸಜೆಷನ್ ಮಾಡ್ತೀನಿ. ಈ 2026ರಿಂದ ಯಾರಿಗೆ ಸಾಲ ಕೊಟ್ಟರು ವಾಪಸ್ ಬರಲ್ಲ ಸರ್. ಯಾರಿಗೆ ವಾಪಸ್ ಕೊಟ್ಟರು ಸಾಲ, ಯಾರಿಗೆ ಕೊಟ್ಟರು ವಾಪಸ್ ಬರಲ್ಲ. ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಅವ್ರವ್ರ ಎಚ್ಚರಿಕೆಯಲ್ಲಿ ಅವರು ಈ 2026ರಿಂದ ಯಾರೇ ಸಾಲ ಕೊಟ್ಟಿರಿ ವಾಪಸ್ ಬರಲ್ಲ, ಬರೋದು ಇಲ್ಲ. ಯಾರಿಗೂ ಸಾಲ ಕೊಡೋದನ್ನ ಅವಾಯ್ಡ್ ಮಾಡಿ. ಕೊಟ್ಟರೆ ದಾನ ಅಂತ ಕೊಟ್ಬಿಡಿ, ಬಂದರೆ ಬರಲಿ, ಹೋದರೆ ಹೋಗಲಿ. ಅತಿ ಹೆಚ್ಚಲ್ಲ, ನಿಮ್ಮ ಶಕ್ತಿಗೆ ಅನುಸಾರವಾಗಿ ಆ ಥರ ಮಾಡಬೇಕು ಸರ್. ಡಾಕ್ಯುಮೆಂಟ್ಸ್ ಏನಾದರೂ ಸೇಫ್ಟಿ ಇಟ್ಕೊಂಡು ಅವ್ರಿಗೆ ಏನು ಅನುಕೂಲ ಅದು. ಯಾಕಂದರೆ ಪ್ರಪಂಚ ಗೊತ್ತಿದೆ, ಈ ಪ್ರಪಂಚದಲ್ಲಿ 99% ಎಲ್ಲರೂ ದುಡ್ಡು ಕೊಟ್ಟೆ ಕಳ್ಕೊಂಡಿರೋದು. ತೀಸ್ಕೊಳ್ಳೋಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕೊಡೋವಾಗ ತುಂಬ ಕಷ್ಟ. ಅದರಿಂದ ಈ 2026ರಿಂದ ಯಾರೇ ಸಾಲ ಕೊಟ್ಟರು ವಾಪಸ್ ಬರಲ್ಲ ಸರ್. ಅದು ನನಗೆ ಜ್ಞಾನದಲ್ಲೇ ಗೊತ್ತಾಗಿದೆ. ಓಕೆ, ವೀಕ್ಷಕರೆಲ್ಲ ಸ್ವಲ್ಪ ಅವ್ರವ್ರ ಜವಾಬ್ದಾರಿಯಿಂದ ಅವ್ರವ್ರ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸರ್. ಸೊ ಒಳ್ಳೆ ಮಾತು. ಸೊ ವೀಕ್ಷಕರು, ಯಾಕಂದರೆ ಇವರು 10 ವರ್ಷದಿಂದ ಒದ್ದಾಡಿದರು. ಬಟ್ ರಮೇಶ್ ಶರ್ಮಾ ಅವರು ಒಂದೇನೋ ಅವರಲ್ಲಿರೋ ಜ್ಞಾನದಲ್ಲಿ ಒಂದು ಪರಿಹಾರ ಕೊಟ್ಟಾದ್ಮೇಲೆ ಅದು ರಿಟರ್ನ್ ಬಂದೈತೆ. ಸೊ ನೆಕ್ಸ್ಟ್ ಬೇರೆನೂ ಅವ್ರ ಜೀವನ ಬದಲಾಗೈತೆ, ಮನೆ ವಾತಾವರಣ ಬದಲಾಗೈತೆ, ಅವರು ದುಡಿಮೆ ಬದಲಾಗೈತೆ. ತುಂಬ ನನಗಂತೂ ಒಳ್ಳೆಯದಾಗೈತೆ ಅಂತ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಪರಿಹಾರ ಮಾರ್ಗಗಳು ಜೀವನ ಏನೋ ಒಂದು ರೀತಿ ಎಲ್ಲೋ ಒಂದು ನಮ್ಗೆ ಡ್ಯಾಮೇಜ್, ಎಲ್ಲ ಚೆನ್ನಾಗಿದ್ದು ಏನೂ ತೊಂದರೆ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀಟಾಗಿ ಹೋಗ್ತಾ ಇರುತ್ತೆ ಜೀವನ. ಅಂದರೆ ಅವ್ರ ಜೀವನಕ್ಕೆ ಏನು ಬೇಕೋ ಅವೆಲ್ಲ ಸರಿ ಇದೆ ಅಂತ ನಾವು ತಿಳ್ಕೊಬೋದು. ಏನೋ ಒಂದು ಏರುಪೇರು ಇದ್ದಾಗ ಜೀವನದಲ್ಲಿ ಏನೋ ಒಂದು ನಷ್ಟಗಳು, ತೊಂದರೆಗಳು, ಕಷ್ಟಗಳು ಸಿಕ್ಕಾಕೊಂಡಾಗ ಯಾವುದೋ ಒಂದು ಅವ್ರ ಜೀವನದಲ್ಲಿ ಏರುಪೇರಾಗೈತೆ, ಅಲ್ಲೆಲ್ಲೋ ಒಂದು ಮಿಸ್ಟೇಕ್ ಐತೆ, ಅದನ್ನು ಸರಿ ಮಾಡ್ಕೊಬೇಕು ಅನ್ನೋದು ನಮ್ಮ ಜ್ಞಾನಕ್ಕೆ ಬರಬೇಕಾಗುತ್ತೆ. ಸೊ ಅದನ್ನು ಯಾರೋ ಒಬ್ಬರ ಹತ್ರ ನಾವು ಹೋಗಿ ಚೆಕ್ ಮಾಡಿಸ್ಕೊಂಡಾಗ, ಇಲ್ಲ ಈ ಥರದ್ದೇನೋ ಒಂದು ತೊಂದರೆಯಿಂದ ನಿಮ್ಗೆ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರಗಳು ಇರ್ತವೆ. ಸೊ ಅವುಗಳನ್ನ ಮಾಡ್ಕೊಂಡ್ಮೇಲೆ ಮತ್ತೆ ಸಲೀಸಾಗಿ ಜೀವನ ನಡೀತದೆ. ಸೊ ಇದನ್ನೇ ರಮೇಶ್ ಶರ್ಮಾ ಅವರು ಈ ಒಂದು ಕಾರ್ಯ ಮಾಡ್ತಾ ಇರೋದು. ಯಾಕಂದರೆ ಯಾರೇ ಒಂದು ಫೋನ್ ಮಾಡಿದ್ರೆ ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳ್ತಾರೆ ಮೊದಲೇ, ಅದಕ್ಕೆ ಪರಿಹಾರ ಮಾರ್ಗಗಳು ತಿಳಿಸ್ತಾರೆ. ಅದರಲ್ಲಿ ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡಾಗ ಜೀವನ ಬದಲಾಗುತ್ತೆ. ಸಾಕಷ್ಟು ಬದಲಾಗಿರೋರು ನಮ್ಮ ಜೊತೆ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರಗಳನ್ನ ಡೈರೆಕ್ಟಾಗಿ ಫೋನ್ ಕಾಲ್ಸ್ಗಳಲ್ಲಿ ನಾನು ನಿಮ್ಮ ಮುಂದೆ ಮಾತಾಡ್ಸಿದ್ದೀನಿ. ಸಮಸ್ಯೆಗಳು ಇರೋರಿಗೆ ಇದು ಹೆಲ್ಪ್ ಆಗಲಿ ಅಂತ. ಸೊ ಮತ್ತೆ ಇನ್ನೇನು ಹೇಳಕ್ಕೆ ಬಯಸ್ತೀರಾ ರಮೇಶ್ ಅವರೇ? ಏನಿಲ್ಲ ಸರ್, ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಒಂದು 10 ವರ್ಷದಿಂದ ಒಂದು 20-25 ಲಕ್ಷ ದುಡ್ಡು ಬರಬೇಕಾಗಿತ್ತು ಅವ್ರಿಗೆ. ಅವರೇ ಹೇಳಿದ್ರು ಕರ್ಕೊಂಡೋದಾಗೆಲ್ಲ ಬರೀ ಜಗಳಗಳೇ ಅಂತ. ಆಮೇಲೆ ಫೋನ್ ಮಾಡಿದ್ರು ಸಾರು. ಆಮೇಲೆ ನಾನು ಅವ್ರಿಗೆ ಏನೇನು ಸಮಸ್ಯೆ ಇದೆ ಎಲ್ಲ ನೋಡಿ ಪರಿಹಾರ ಕೊಟ್ಟೆ. ಮತ್ತು ಅವ್ರ ಮೊಬೈಲ್ ನಂಬರ್ ಕೆಟ್ಟಿತ್ತು, ಗಾಡಿ ನಂಬರ್ ಕೂಡ ಕೆಟ್ಟಿತ್ತು, ಮತ್ತು ಅವ್ರ ಬ್ಲಾಕೇಜಸ್ಸು ಮತ್ತು ಬ್ಲಾಕ್ ಮ್ಯಾಜಿಕ್ಕು, ನೆಗೆಟಿವ್ ಎನರ್ಜಿ ಎಲ್ಲ ಜಾಸ್ತಿ ಆಗಿತ್ತು. ನಮ್ಮ ಕಡೆಯಿಂದನೂ ಎಲ್ಲ ಏನೇನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಟ್ಟೆ. ತುಂಬ ಒಳ್ಳೆಯದಾಗಿದೆ, ತುಂಬ ಖುಷಿಯಿಂದ ಇದ್ದಾರೆ ಸರ್ ಅವರು. ಯಾರೇ ನನ್ನನ್ನು ನಂಬಿ ಒಂದು ಫೋನ್ ಮಾಡಿದ್ರೆ ನಮ್ಗೆ ಏನು ದೇವರು ಸಾಸಿವೆ ಕಾಳಷ್ಟೇ ಜ್ಞಾನ ಕೊಟ್ಟಿದ್ದಾರೆ. ಅದರಲ್ಲಿ ದೇವ್ರು ನನಗೆ ಏನು ಜ್ಞಾನ ಕೊಟ್ಟಿದ್ದಾನೋ ಅದರಲ್ಲಿ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. 100% ರಿಸಲ್ಟ್ ಸಿಗುತ್ತೆ ಸರ್. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ತುಂಬ ಜನ ಫೋನಿನ ಮುಖಾಂತರ ನಮ್ಮ ವೀಕ್ಷಕರು ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅದರಿಂದ ನಮಗೂ ಖುಷಿ ಆಗುತ್ತೆ. ನಮಗೇನು ಯಾರೇ ಒಬ್ಬರು ಫೋನ್ ಮಾಡಿದ್ರೆ ನಮಗೆ ಒಂದು ಒಳ್ಳೇದಾಗಿದೆ ಅಂದರೆ ನಮ್ಗೆ ಅದೇ ಖುಷಿ. ಯಾರೇ ನಂಬಿ ನಮ್ಮನ್ನು ಫೋನ್ ಮಾಡಿದ್ರೆ ನಮ್ಮಿಂದ ಅವ್ರಿಗೆ ಒಳ್ಳೇದಾಗಿದೆ ಅಂದರೆ ನಮ್ಗೆ ಅದೇ ಸಂತೋಷ. ಸೊ ನೀವು ಶೂಟಿಂಗ್ ಬಿಫೋರ್ ಒಂದು ವಿಚಾರ ಹೇಳಿದ್ರಿ, ಈಗ ನೆಕ್ಸ್ಟ್ ಬರೋ ಒಂದಷ್ಟು ದಿನಗಳಲ್ಲಿ ಹೆವಿ ಮಳೆ ಆಗುತ್ತೆ. ಹೌದು. ಸೊ ಅದರಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ತುಂಬ ಡ್ಯಾಮೇಜ್ಗಳಾಗ್ತವೆ. ಇದು ನಿಮ್ಮ ದೃಶ್ಯಕ್ಕೆ ಸಿಕ್ಕಿದೆ, ಅದೊಂದು ಜ್ಞಾನಕ್ಕೆ ಬಂದೈತೆ ಅಂತ. ಹೌದು ಸರ್. ಬಟ್ ಇದನ್ನು ನೀವು ನನಗೆ ಹೇಳಿರೋದ್ರಿಂದ ನಾನು ಬಂದು ಈ ವಿಚಾರ
ನಮ್ಮ ವೀಕ್ಷಕರ ಗಮನಕ್ಕೆ ಆಗ್ತಾ ಇದ್ದೀನಿ. ಅದಾಗುತ್ತೋ ಬಿಡುತ್ತೋ ಈ ಮೇಯಿಂದ ಹಿಡಿದು ಡಿಸೆಂಬರ್ವರೆಗೂ ಸುಮಾರು ಇನ್ಸಿಡೆಂಟ್ಗಳು ನಡೆಯುತ್ತೆ. ಬೇಕಾದರೆ ಅದಕ್ಕೊಂದು ಎಪಿಸೋಡ್ ಮಾಡಿಬಿಡೋಣ. ಇವಾಗಲೇ ಮಾತಾಡ್ಬೋದು. ಸೊ ಅದು ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಚಾರ ಮಾತಾಡೋಣ. ನಮ್ಮ ವೀಕ್ಷಕರ ಗಮನಕ್ಕೆ ಒಂದಷ್ಟು ಹಾಕ್ಬಿಡೋಣ. ವಿಡಿಯೋದಲ್ಲಿ ಒಂದಷ್ಟು ಅವ್ರಿಗೆ ಸೂಚನೆಗಳು ಏನು ಸಿಗ್ತಾ ಇದೆ, ಪ್ರಕೃತಿ ಏನು ಬದಲಾಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡ್ತೀವಿ. ಎಪಿಸೋಡ್ ನೋಡ್ತೀವಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರು.